ಋಷಭ ರಾಶಿಯವರಿಗೆ ನೋಡಿ, ಈ ವಾರ ಏನಾಗ್ತದೆ ನಿಮಗೆ ಪ್ರಾಬ್ಲಮ್ಸ್ ಅಂದ್ರೆ ಆರಂಭದಲ್ಲಿ ಒಂದಷ್ಟು ಕಷ್ಟಗಳಂತೂ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಅತಿಯಾದ ಕೋಪ ಅಥವಾ ನಿಮ್ಮ ಈಗೋ ಪ್ರಾಬ್ಲಮ್ ಇಂದ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊತೀರಿ. ತುಲಾ ರಾಶಿಯವರಿಗೆ ಈ ವಾರ ಆಭರಣ ಲಾಭ, ಧನ ಲಾಭ, ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ವಾರ ಭವಿಷ್ಯ, ಈ ವಾರ ಏನೆಲ್ಲ ಇದೆ, ಯಾವ ವಿಚಾರಗಳ ಬಗ್ಗೆ ಹೈಲೈಟ್ಸ್ ಇದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ ಹಿಮಂತ ಋತು, ಪುಷ್ಯ ಮಾಸದ ಕೃಷ್ಣ ಪಕ್ಷ, 11ನೇ ತಾರೀಕು, ಜನವರಿ 11ನೇ ತಾರೀಕಿಂದ ಜನವರಿ 17ನೇ ತಾರೀಕುವರೆಗೂ. 11ನೇ ತಾರೀಕಲ್ಲಿ ರವಿ ಉತ್ತರಾಷಾಢ 1ನೇ ಪಾದಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು 12ನೇ ತಾರೀಕು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು 14ನೇ ತಾರೀಕು ಉತ್ತರಾಷಾಢ ನಕ್ಷತ್ರ 2ನೇ ಪಾದಕ್ಕೆ ಮಧ್ಯಾಹ್ನ 3:07 ಧನುರ್ಮಾಸವನ್ನ ಅಂದ್ರೆ ಧನುರ್ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ 14ನೇ ತಾರೀಕು ನಮಗೆ ಧನುರ್ಮಾಸದ ಪೂಜೆ ಸಮಾಪ್ತಿ ಆಗ್ತದೆ. ನಾವು ಸಂಕ್ರಾಂತಿ ಹಬ್ಬವನ್ನ 15ನೇ ತಾರೀಕು ಆಚರಣೆ ಮಾಡಬೇಕಾಗ್ತದೆ. ಇನ್ನು 15ನೇ ತಾರೀಕು ಬಂದು ಸಂಕ್ರಾಂತಿ ಹಬ್ಬ ಇದೆ. ಸುತ್ತೂರು ಶ್ರೀಮತ್ ಸುತ್ತೂರಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. 16ನೇ ತಾರೀಕು ತ್ರಯೋದಶಿ ಇದೆ. ಇನ್ನು 17ನೇ ತಾರೀಕು ಮಾಸ ಶಿವರಾತ್ರಿ ಇದೆ. ಇದು ಈ ವಾರದ ಹೈಲೈಟ್ಸ್. ಹಾಗಾದ್ರೆ ಈ ವಾರ ಹೇಗಿದೆ, 12 ರಾಶಿಯವರು ಹೇಗಿದೆ ಅನ್ನುವಂಥ ವಿಷಯವನ್ನ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 2, 4, 6 ಕವಡೆ ಅಂಗಾತ ಬಿದ್ದಿದೆ. 6 ಕವಡೆ ಧನಹಾನಿ. ಅಂದ್ರೆ ಈ ವಾರ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು, ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರ್ತದೆ. ಮತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡಚಣೆಗಳು ಬರುವಂಥ ಸಾಧ್ಯತೆಗಳು, ಮತ್ತೆ ಏನೋ ಒಂದು ಮನೆಯಲ್ಲೋ ಸಂಬಂಧಿಕರಲ್ಲೋ ಸ್ನೇಹಿತರಲ್ಲೋ ಒಂದು ಕೆಟ್ಟ ವಿಚಾರವನ್ನು ಕೇಳುವಂಥ ಸಾಧ್ಯತೆಗಳಿರ್ತದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಜನಗಳ ವಿರೋಧ ಇರ್ತದೆ. ಜನಗಳದ್ದಷ್ಟೇ ಅಲ್ಲ, ಕುಟುಂಬದಲ್ಲಿ ಕೂಡ ನಿಮಗೆ ಅಡಚಣೆಗಳಿರುತ್ತೆ. ಚಿನ್ನ, ಆಸ್ತಿ ಅಥವಾ ಹೆಣ್ಣಿನ ವಿಚಾರದಲ್ಲಿ ಈ ವಾರ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ತೊಗರಿ ದಾನವನ್ನು ಮಾಡಬೇಕಾಗ್ತದೆ. ಇದು ನಿಮಗೆ ಒಂದಷ್ಟು ಡಿಸ್ಟರ್ಬೆನ್ಸ್ಗಳನ್ನು ಖಂಡಿತವಾಗಿ ಕಮ್ಮಿ ಮಾಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ವಾರ ಏನಾಗ್ತದೆ ನಿಮಗೆ ಪ್ರಾಬ್ಲಮ್ಸ್ ಅಂದ್ರೆ ಆರಂಭದಲ್ಲಿ ಒಂದಷ್ಟು ಕಷ್ಟಗಳಂತೂ ಬರುತ್ತೆ. ಅಷ್ಟೊಂದು ಈಸಿ ಗೋಯಿಂಗ್ ಇರಲ್ಲ ಕೆಲಸ ಕಾರ್ಯಗಳಲ್ಲಿ. ಅಂದ್ರೆ ನಿತ್ಯ ಕಾರ್ಯಗಳು ಏನ್ ಮಾಡ್ತಾ ಇರ್ತೀರಿ ಅದಕ್ಕೆ ಇದು ಅಪ್ಲಿಕೇಬಲ್ ಅಲ್ಲ. ಏನೋ ಹೊಸದಾಗಿ ಏನೋ ಒಂದು ಮಾಡಬೇಕು, ಯಾವುದೋ ಇಂಪಾರ್ಟೆಂಟ್ ವರ್ಕ್ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಅಡಚಣೆ ಆಗುತ್ತೆ. ವಾರದ ಕೊನೆ ಹೋಗ್ತಾ ಹೋಗ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಅನುಕೂಲ ಆಗಲಿಲ್ಲ ಅಂದ್ರೂ ತೊಂದರೆ ಅಂತೂ ಆಗೋದಿಲ್ಲ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ, ಅದ್ರ ಬಗ್ಗೆ ವಿಚಾರಣೆ ಮಾಡಲಿಲ್ಲ, ದುಡುಕು ನಿರ್ಧಾರಗಳನ್ನು ತಗೋಬಿಟ್ರಿ ಅಂತಂದ್ರೆ ಧನ ಮಾನ ಹಾನಿ ಎಲ್ಲವೂ ಕೂಡ ಹೋಗುತ್ತೆ. ವೃಷಭ ರಾಶಿಯವರು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು. ಜೊತೆಗೆ ನಿಮ್ಮ ತಾಯಿ ಜೊತೆ ಸ್ವಲ್ಪ ಕಿರಿಕಿರಿ ಆಗುವಂಥ ವಾರ, ಅಥವಾ ತಾಯಿಗೆ ಅನಾರೋಗ್ಯ ಬರುವಂತಹ ವಾರ ಇದು. ಸ್ವಲ್ಪ ಅವ್ರ ಬಗ್ಗೆ
ಕಾನ್ಸಂಟ್ರೇಟ್ ಮಾಡಿ. ಇಲ್ಲಾಂದ್ರೆ ಅವ್ರಿಗೂ ನಿಮಗೂ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಅವ್ರ ಕುಟುಂಬದ ವಿಚಾರದ ಜೊತೆಲಿ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ಅಮ್ಮನವರ ದೇವಸ್ಥಾನಕ್ಕೆ ಮಲ್ಲಿಗೆ ಹೂವನ್ನ ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನ ಮಾಡಿಸ್ಕೊಂಡು ಬನ್ನಿ, ಸ್ವಲ್ಪ ಅನುಕೂಲ ಆಗತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 2, 4, 6, 8, 10, 12, 14, 16, 17 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಏನಂದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗತ್ತೆ ಅನ್ನೋದೊಂದು ಬಿಟ್ಕೊಂಡ್ರೆ ಮನಸ್ಸಿನಂತ ಕಾರ್ಯಗಳು ಸಿದ್ಧಿಸುವುದು. ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗತ್ತೆ. ಮತ್ತೆ ಈ ವಾರ ಒಂದಷ್ಟು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥದ್ದು ಅಥವಾ ಒಂದಷ್ಟು ರಿಲೇಷನ್ಸ್ಗಳ ಮನೆಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಕೈಗೊಂಡ ಕಾರ್ಯದಲ್ಲಿ ಶುಭ ಆಗುತ್ತೆ. ಮತ್ತು ನೀವು ಯಾರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಏನೋ ಒಂದು ವಿಚಾರವಾಗಿ ಚರ್ಚೆ ಮಾಡಬೇಕಿತ್ತು, ಅವರಿಂದ ಸ್ವಲ್ಪ ಏನೋ ಅನುಕೂಲ ಆಗಬೇಕಿತ್ತು, ಅಥವಾ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಭೇಟಿ ಮಾಡಬೇಕಿತ್ತು ಅಂದ್ರೆ ಅದು ಖಂಡಿತವಾಗಿಯೂ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 10 ಕವಡೆ ಏನು ಹೇಳುತ್ತೆ, ಸ್ವಲ್ಪ ನಿಮ್ಮ ಪ್ರಾಬ್ಲಮ್ ಏನಂದ್ರೆ ಈ ವಾರ ನಿಮ್ಮ ಅತಿಯಾದ ಕೋಪ ಅಥವಾ ನಿಮ್ಮ ಈಗೋ ಪ್ರಾಬ್ಲಮ್ ಇಂದ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೋತೀರಿ. ಅದರ್ವೈಸ್ ನಿಮಗೆ ಈ ವಾರ ಒಂದಷ್ಟು ಸುಖ ಭೋಜನ ಮಾಡುವಂಥದ್ದು, ಮನೆಯಲ್ಲಿ ವಿಶೇಷ ಸಮಯವನ್ನು ಕಾಲ ಕಳೆಯುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಈ ವಾರ ನಿಮಗೆ ಅಂದ್ರೆ, ನೀವು ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಡೌಟ್, ಇದಾಗುತ್ತೋ ಇಲ್ವೋ, ಮಾಡ್ಲೋ ಬೇಡವೋ ಅನ್ನುವಂಥದ್ದು ಇರುತ್ತೆ. ಅದು ಯಾವುದನ್ನು ಮನ್ಸ್ಗೆ ಹಾಕೋಬೇಡಿ. ನೀವೇನ್ ಮಾಡಿ ಅಂದ್ರೆ ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಈ ವಾರ ತುಂಬಾ ಅನುಕೂಲಗಳು ನಿಮಗೆ ಆಗತ್ತೆ. ಆದ್ರೆ ಸ್ವಲ್ಪ ಗೋಧಿ ದಾನ ಮಾಡಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 2, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಷ್ಟೊಂದು ಒಳ್ಳೇದಲ್ಲಪ್ಪ ಈ ವಾರ ನಿಮಗೆ. ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಅಮೌಂಟ್ ಹಾಕಿರ್ತೀರಿ, ಮಾರ್ಕೆಟಿಗೆ ದುಡ್ಡು ಹಾಕಿರ್ತೀರಿ, ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ಹಾಕಿರ್ತೀರಿ, ಯಾವುದೋ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀರಿ, ಅದು ಈ ವಾರ ನಿಮಗೆ ಸ್ವಲ್ಪ ಕೈ ಕೊಡುತ್ತೆ. ಅಶುಭ ಸಮಾಚಾರ ಕೇಳುವಂಥದ್ದು, ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ, ಕಾರ್ಯದಲ್ಲಿ ಅನೇಕ ಥರದ ವಿಘ್ನಗಳು, ಮತ್ತೆ ನೀವು ಅಂದ್ಕೊಂಡಂಥ ವಿಚಾರಗಳನ್ನು ಕೈ ಬಿಡುವಂಥದ್ದು ತುಂಬಾ ಒಳ್ಳೆಯದು. ಇಲ್ಲಾಂದ್ರೆ ಈ ವಾರ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅಂತೂ ಖಂಡಿತವಾಗಿಯೂ ಆಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು, ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ವಿಷ್ಣು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸಿ, ಅನುಕೂಲ ಆದರೆ ಸ್ವಲ್ಪ ತುಳಸಿ ಕೊಟ್ಬಿಟ್ಟು ಬನ್ನಿ. ಜೊತೆಗೆ ಈ ವಾರ ಸ್ವಲ್ಪ ಸಮಾಧಾನವಾಗಿರಿ, ಮತ್ತೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 4, 4, 8, 8, 4, 12, 12 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಏನು ಹೇಳುತ್ತೆ, ಸರ್ಕಾರದ ಕೆಲಸಗಳೇನಾದ್ರು ಇದ್ರೆ ಅನುಕೂಲ ಆಗುತ್ತೆ, ವ್ಯಾವಹಾರಿಕವಾದಂತಹ ಲಾಭ ಆಗುತ್ತೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ, ಒಂದು ಸಣ್ಣದಾಗಿ ಚಿನ್ನ ಬೆಳ್ಳಿ ಏನಾದ್ರು ಖರೀದಿ ಮಾಡುವಂತಹ ಯೋಗ ಈ ವಾರ ನಿಮಗಿದೆ. ಸ್ವಲ್ಪ ಸೇವಿಂಗ್ಸ್ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಈ ವಾರ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ದುಮ್ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನ 21 ಬಾರಿ ಜಪ ಮಾಡಿ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಈ ವಾರ. ನೋಡಿ, ತುಲಾ ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವ್ರಿಗೆ ಈ ವಾರ ಆಭರಣ ಲಾಭ ಜೊತೆಗೆ ಧನಲಾಭ, ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು, ಬಹಳ ವಿಶೇಷವಾದಂತಹ ವ್ಯಾವಹಾರಿಕವಾಗಿ ಎಲ್ಲಿಗೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀರಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಇಂತ ದುಡ್ಡು ಬರುವಂಥದ್ದು ಬಂದ್ಮೇಲೆ ಸ್ವಲ್ಪ ಇಟ್ಕೊಳ್ಳಿ, ಅದ್ರ ಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಒಟ್ಟಿನಲ್ಲಿ ಈ ವಾರ ತುಲಾ ರಾಶಿಯವ್ರಿಗೆ ಒಂದಷ್ಟು ವ್ಯಾವಹಾರಿಕವಾದಂತಹ ಅನುಕೂಲಗಳಂತೂ ಖಂಡಿತವಾಗಿಯೂ ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನೇಕ ಥರದ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಈ ವಾರ ಸ್ವಲ್ಪ ಮಾನಸಿಕವಾದಂಥ ಖಿನ್ನತೆ, ಮಾನಸಿಕವಾದಂತಹ ಡಿಸ್ಟರ್ಬೆನ್ಸು, ತಾಯಿಯ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಅವ್ರಿಗೆ ಅನಾರೋಗ್ಯ, ಈ ತರ ಪ್ರಾಬ್ಲಮ್ಸ್ಗಳಿರುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಹಾಲಭಿಷೇಕ, ಶಿವಲಿಂಗಕ್ಕೆ ಹಾಲಭಿಷೇಕವನ್ನು ಮನೇಲಿ ಮಾಡಿ ಅಥವಾ ದೇವಸ್ಥಾನದಲ್ಲಿ ಮಾಡಿ, ಇದರಿಂದ ಈ ಡಿಸ್ಟರ್ಬೆನ್ಸ್ಗಳು ನಿಮಗೆ ಕಮ್ಮಿ ಆಗುತ್ತೆ. ಧನುರಾಶಿಯವ್ರಿಗೆ ಹೇಗಿದೆ ನೋಡಿ.
ನೋಡಿ, ಧನುರ್ ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಏನು ಹೇಳ್ತಾ ಇದೆ ಅಂತಂದ್ರೆ, ಒಂದಷ್ಟು ಸರ್ಕಾರದ ಕೆಲಸಗಳಾಗುತ್ತೆ, ಸುಖ ಭೋಜನ ಪ್ರಾಪ್ತಿ ಆಗುತ್ತೆ, ವ್ಯವಹಾರದಲ್ಲಿ ಲಾಭ ಆಗುತ್ತೆ, ನೀವು ಅನ್ಕೊಂಡಿರುವಂತಹ ವಿಷಯಗಳಲ್ಲಿ ಅನುಕೂಲಗಳಾಗುತ್ತೆ, ವಿಶೇಷ ವ್ಯಕ್ತಿಗಳ ಭೇಟಿ ಮಾಡುವಂತಹ ಯೋಗ ಕೂಡ ಈ ವಾರ ನಿಮ್ಗಾಗತ್ತೆ. ಆದ್ರೆ ದುಡ್ಡು ಹಣ ಬಂತು ಅಂತೇಳಿ ಯಾರ ಜೊತೆನೂ ಈಗೋ ಪ್ರಾಬ್ಲಮ್ಸು ಇಟ್ಕೊಳಕ್ ಹೋಗ್ಬೇಡಿ ಮತ್ತು ಅಹಂಕಾರಗಳನ್ನು ತೋರಿಸ್ಬೇಡಿ. ಈ ವಾರ ಅದರಿಂದ ನಾನು ಅನ್ನುವಂಥದ್ರಿಂದ ಒಂಚೂರು ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಬಿಡಿ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ 4, 4, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸಸ್ಸು, ಮಾನಸಿಕವಾದಂತಹ ಕಿರಿಕಿರಿ, ಶತ್ರು ಬಾಧೆಗಳು, ವಿಪರೀತವಾಗಿ ನಿಮ್ಮ ಹಿಂದೆ ಮಾತಾಡುವಂತಹ ಸಂಖ್ಯೆ ಜಾಸ್ತಿ ಆಗುವಂಥದ್ದು, ಒಂದಷ್ಟು ವಿಚಾರಗಳಲ್ಲಿ ಅಸಹಾಯಕತೆ, ಈ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಈ ವಾರ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಹನುಮಾನ್ ಚಾಲೀಸನ್ನ ಓದುವಂತಹ ಕೆಲಸವನ್ನ ಮಾಡಿ. ಈ ವಾರ ಹನುಮಾನ್ ಚಾಲೀಸ್ ಓದಿ ವಾರ ಪೂರ್ತಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ನೋಡಿ. ಕುಂಭರಾಶಿಯವ್ರಿಗೆ 3, 6, 3, 9, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. 11 ಕವಡೆ ಅಂಗಾತ ಬಿದ್ದರೆ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ಗಳು ಇರ್ತದೆ. ಈ ವಾರ ಸ್ವಲ್ಪ ಕಷ್ಟ ಇರುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿಯಾಗತ್ತೆ. ಅಮ್ಮನ ವಿಚಾರದಲ್ಲಿ ಸ್ವಲ್ಪ, ಅಥವಾ ಅಮ್ಮನ ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು, ಮಾನಸಿಕವಾದಂತಹ ಒಂದಷ್ಟು ಡಿಸ್ಟರ್ಬೆನ್ಸ್ಗಳು ಈ ವಾರ ಜಾಸ್ತಿ ಆಗುತ್ತೆ. ಮನಸ್ಸಿಗೆ ನೋವುಗಳಾಗುವಂಥ ಒಂದಷ್ಟು ಘಟನೆಗಳಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ, ಯಾವುದಾದ್ರೂ ಪುಣ್ಯಕ್ಷೇತ್ರ ದರ್ಶನ ಮಾಡೋದು ಒಳ್ಳೇದು ಈ ವಾರ. ಅದರಿಂದ ಸ್ವಲ್ಪ ಮಾನಸಿಕವಾದಂಥ ನೆಮ್ಮದಿ ಉಂಟಾಗುತ್ತೆ. ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮೀನರಾಶಿಯವ್ರಿಗೆ 4, 4, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿ ಆಗುತ್ತೆ. ಮಾನಸಿಕವಾದಂಥ ಡಿಸ್ಟರ್ಬೆನ್ಸಸ್ ಇರುತ್ತೆ, ಅವಮಾನ ಅಪವಾದಗಳಿರುತ್ತೆ, ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಇರುತ್ತೆ. ಈ ವಾರ ಸ್ವಲ್ಪ ನಿಮಗೆ ಚೆನ್ನಾಗಿಲ್ಲ, ಹುಷಾರಾಗಿರ್ಬೇಕು. ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ಕುಲದೇವರ ದೇವಸ್ಥಾನಕ್ಕೆ ತುಂಬ ದಿನ ಆಗಿದ್ರೆ ದಯವಿಟ್ಟು ಕುಲದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಅಥವಾ ಹತ್ತಿರದಲ್ಲಿರುವಂತಹ ಯಾವ್ದಾರು ನದಿ ಇರುವಂತಹ ಅಥವಾ ಸಂಗಮ ಕ್ಷೇತ್ರಗಳಿದ್ರೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಅಥವಾ ನಿಮ್ಗೆ ಇಷ್ಟ ಆಗಿರುವಂತಹ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿ. ಇದರಿಂದ ಈ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ವಾಸ್ತು ಸಲಹೆ ಬೇಕು, ಜ್ಯೋತಿಷ್ಯವನ್ನ ಕಲಿಬೇಕು ಅಥವಾ ತಿಳ್ಕೋಬೇಕು, ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದ್ರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ನಮಸ್ಕಾರ.